ಜಾಗಕ್ಕೆ. ಈ ಜಾಗಕ್ಕೆ ಅಷ್ಟೇ ಅಲ್ಲ, ಇದರ ಹಿಂದೆ ಇರುವಂಥ ಮುಸ್ಲಿಮ ಆ ಕಾಂಟ್ರಾಕ್ಟ್ರೋ ಅಥವಾ ಯಾವನಿದ್ದಾನೋ ಅವನಿಗೆ. ಅಂದರೆ ಈ ದೇಶದಲ್ಲಿ ಹಿಂದೂಗಳಿಗೆ ಬೆಲೆ ಇಲ್ಲ. ಅದಕ್ಕೆ ಕಾರಣ ಏನಂದರೆ ನಾವು ಒಗ್ಗಟ್ಟಿಲ್ಲ. ನಮ್ಮಲ್ಲಿ ನಿಂದ್ಯಾವ ಜಾತಿ ನಿಂದ್ಯಾವ ಜಾತಿ ನಿಂದ್ಯಾವ ಜಾತಿನೇ ಇದ್ರೊಳಗೆ ಇದೀವಿ ನಾವು ಹಿಂದೂಗಳು, ಭಾರತೀಯರು, ಈ ದೇಶದವರು ಅನ್ನೋದು ಯಾರೂ ಮಾತಾಡೋದಿಲ್ಲ ನೀವು. ಅದಕ್ಕೆ ಇದು ಪರಿಸ್ಥಿತಿ ಆಗ್ತಾ ಇದೆ. ಇದು ಒಂದು. ಇನ್ನು ಎರಡನೇದು, ದಾಖಲೆ ಪ್ರಕಾರ ಯಾರು ಏನೂ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ದಾರಿ ಬಿಡಿ, ಅವರು ಅರ್ಚಕರು ಸ್ವಲ್ಪ ದಾರಿ ಬಿಡಿ ಬರೇ. ಈ ದಾಖಲೆ ಪ್ರಕಾರ ಯಾರು ಏನು ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಪ್ರಧಾನಮಂತ್ರಿ ಬಂದರೂ ಕೂಡ ಇದನ್ನ ಪಾರ್ಕ ಇದೆ, ವ್ಯಾಪಾರದ ಸ್ಥಳ ಇದೆ ಅನ್ನುವಂಥದ್ದೆಲ್ಲ ದಾಖಲೆಗಳಿದ್ದಾವೆ. ಇದು ಎರಡನೇದು. ಇನ್ನು ಮೂರನೇದು, ಇದನ್ನು ಯಾರು ಕಬಳಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅವರು ಇವನೆಲ್ಲ ತೋಳಿ ಅವನಿಗಿಲ್ಲ ಬಾ ಅಂತ ಏನ್ ಹೇಳ್ತಾ ಇದ್ದೆ, ಇದನ್ನು ಯಾರು ಕಬಳಿಸ್ತಾ ಇದ್ದೀವಿ ಅಂತ ಅವನು ಇದಾನಲ್ಲ, ಅವನು ಸಾವಿರಾರು ಕೋಟಿಯ ವ್ಯಕ್ತಿ. ಅದು ಸಾವಿರಾರು ಕೋಟಿ. ನಮ್ಗೆ ಯಾರಿಗೂ ಇಡೀ ತುಮಕೂರನ್ನ ಖರೀದಿ ಮಾಡ್ಬೋದು, ಅಷ್ಟು ಕೋಟಿ ಅವನ ಹತ್ರ ಇದೆ. ಸೊ ಅವನು ಏನು ಮಾಡ್ತಾನೆ, ಮಂಜು ಕರೀತಾರೆ, ಶ್ರೀನಿವಾಸ್ ಕರೀತಾರೆ, ಮುತಾಲಿಕರು ಕರೀತಾರೆ. ನಿಮಗೆ ಎಷ್ಟು ಬೇಕ್ರಿ? 10 ಲಕ್ಷ, 20 ಲಕ್ಷ, 30 ಲಕ್ಷ ತಗೊಳ್ಳಿ. ನಿಮ್ಮ ಕಡೆನೂ ಬರ್ತಾನ ಅವನು. ನಿಮಗೆ ಎಷ್ಟು ವ್ಯಾಪಾರ ಆಗತ್ತೆ ವರ್ಷಕ್ಕೆ? 10 ಲಕ್ಷ ತಗೊಳ್ಳಿ, 20 ಲಕ್ಷ ತಗೊಳ್ಳಿ. ನಿಮ್ಮ ಕಡೆನೂ ಬರ್ತಾನ ಅವನು. ಆವಾಗ ನಾವು ನಮ್ಮ ನಿಲುವು ಏನಿರುತ್ತೆ ಅದ್ರ ಮೇಲೆ ಉಳಿದಿದೆ. ಈಗ ನೀವೇನಾದರೂ ಆ ಲಕ್ಷಕ್ಕೆ ಲಕ್ಷ ಕೊಟ್ರಿ, ಬಿದ್ರಿ ಹಳ್ಳ. ಇನ್ನು ಇವರಿಬ್ರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ನಿಮ್ಮ ಪರವಾಗಿ, ಈ ಜಾಗದ ಪರವಾಗಿ, ಈ ಗಣೇಶನ ಪರವಾಗಿ. ಇವರಿಬ್ಬರನ್ನು ಕೈ ಬಿಡಂಗಿಲ್ಲ. ಇವರಿಬ್ರು ನಮಗೇನ್ ಹೇಳ್ತಾರ ಅದೇ ಫೈನಲ್. ನಮ್ದು ಕೇಳ್ತೀನಿ, ಅವ್ರ ದುಡ್ಡಿಗೂ ಹೋಗಿ ಬೀಳೋರು ಯಾರನ್ನ ಬೀಳಿ. ಕೇಳ್ರಿ, ಆಮೇಲೆ ಮಾತಾಡ. ಇನ್ನು ಯಾರ್ಯಾರು ಜನಪ್ರತಿನಿಧಿಗಳಿದಾರಲ್ಲ, ಜನಪ್ರತಿನಿಧಿಗಳು ಅಂತಂದ್ರೆ ಅರ್ಥ ಆಯ್ತಾ? MLA, MP, ಮಿನಿಸ್ಟರು, ಅವರು ಇವರು ಅವರು ಬರ್ತಾರೆ ನಿಮ್ಮ ಕಡೆಗೆ. ಇದೆಲ್ಲ ನಿಮ್ಗೆ ಇನ್ನೂ ಭಾಳ ದೊಡ್ಡ ಬಿಲ್ಡಿಂಗ್ ಕಟ್ತೀವಿ, ಭಾಳ ದೊಡ್ಡ ನಿಮ್ಗೆಲ್ಲ ಅವಕಾಶ ಮಾಡಿಕೊಡ್ತೀವಿ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ, ಸುಡುಗಾಡು ಕೊಡ್ತೀವಿ ಎಲ್ಲ ಹೇಳ್ತಾರ ಅವ್ರು. ಇಲ್ಲ ಸ್ವಾಮಿ, ದಯವಿಟ್ಟು ಮಂಜು ಅವರು, ಶ್ರೀನಿವಾಸ್ ಅವರು ನಮಗೇನು ಹೇಳ್ತಾರೆ ಅವರೇ ದೇವರು, ಅವರೇ ಫೈನಲ್ಲು, ಅವರೇ ನಮ್ಮ ವಕೀಲರು, ಅವರೇ ಜಡ್ಜ್ಗಳು. ಇದನ್ನು ಹೇಳ್ಬೇಕು. ಗಣೇಶನ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಹೂ ಅಂತ ಇದ್ದೀರಿ, ತಪ್ಪಿದ್ರಿ ಗಣೇಶ ನಿಮಗೆ ಶಾಪ ಕೊಡ್ತಾನೆ. ಅಷ್ಟೇ. ಮೂರು ವಿಷಯ ನಿಮಗೆ ಹೇಳಿದ್ದೀನಿ. ಇನ್ನು ಇವ್ರ ಹೋರಾಟಕ್ಕೆ ನಿಮ್ಮ ಪರವಾಗಿ ಪ್ರಮೋದ್ ಮುತಾಲಿಕ್, ನಾನು ಶ್ರೀರಾಮ ಸೇನೆ ಸಂಘಟನೆಯ ಅಧ್ಯಕ್ಷ, ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸ್ತಾರೆ. ಜೈ ಶ್ರೀರಾಮ್. ಮಂಜು ಅವರು ನಮ್ಮ ಜೊತೆಲಿ ಇರೋವರೆಗೂ ಇಲ್ಲ ಕಣ, ನಾವು ಕೇಳಿ ಸಾಕಾದು. ಸ್ವಲ್ಪ ಅಗಲ ಮಾಡಿ, ಸ್ವಲ್ಪ ಅಗಲ ಮಾಡಿ, ಇನ್ನೂ ಸ್ವಲ್ಪ ಅಗಲ ಮಾಡಿ.
ಸಮೂರ್ತಃ ಮಹಾವ್ರತ ಮಹಾಗಣನಾಯಕದೇವತಾ ಭವನ್ಃ ಅಭಿಷ್ಟ ಇಷ್ಟಾರ್ಥಸಿದ್ಧಿರಸ್ತು ಶಾಂತಾಯ ಇಲ್ಲೇ ಇದ್ದಾರೆ ದೇವಸ್ಥಾನ. ಪರಮಗುಣಾತ್ಮಿಕಾಯ ಹೌದಾ? ಅಷ್ಟೊತ್ತು ಡೌಟು. ಇನ್ನೊಂದು 10-15 ನಿಮಿಷ ಇರ್ತಾರೆ. ಸರ್ವ ಪವಿತ್ರ ಬನ್ನಿ. ಕಾತ್ಯಾಯಿನಿ ಮೊನ್ನೆ ತಗೊಂಡೋಗಿ ಟೌನ್ ಸ್ಟೇಷನ್ ಇಟ್ಕೊಂಡು ನೋಡಿ ಸ್ವಾಮಿ ಅವಾಗೆಲ್ಲ ಇವಾಗ ಇದರಲ್ಲಿರೋ ಹೆಣ್ಮಕ್ಳಿಗೂ ಹೊಡೆದಿದ್ದಾರೆ, ಒಂದ್ 5 ಜನ ಪಡ್ದಾರೆ ಸ್ವಾಮಿ. ಎಲ್ಲರಿಗೂ ಓಡ್ ಬಂದಿದ್ದೀನಿ ಅಲ್ಲಿ ನೋಡು ಅಲ್ಲಿ ಎಲ್ಲ ಹಾಕಿ ತುಳಿದು ಬಿಟ್ರು ನನ್ನ ಕಾಲೇನ. ಈಗ ಇನ್ನೊಂದು ನಮ್ಮ ಮನಸ್ಸೊಳಗೆ ಇದ್ದಿದ್ದು ಏನಂತ ಹೇಳಿದ್ರೆ, ನಿಮ್ಮವರೆಗೂ ತಲುಪುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದು, ಆದ್ರೂ ತಲುಪಿರೋದಕ್ಕೆ ಆ ದೇವ್ರ ಹೊಣೆ ಸ್ವಾಮಿ ನಮ್ಮ ಅಪ್ಪ ಬೆಂಗಳೂರಿಗೆ ಹೋಗಿ ಕೊಟ್ಟ. ಈ ಗಣೇಶನೇ ನಿಮ್ಮವರೆಗೂ ತಲುಪಿದ್ದಾನೆ ಅನ್ಸುತ್ತೆ. ಯಾವ ರೀತಿ ಒಳಗೆ ನಿಮ್ಗೆ ತಲುಪುತ್ತಂತ ಯೋಚನೆ ಮಾಡ್ತಿದ್ದೋ ನಾವು ಕಲ್ಪನೆನೂ ಮಾಡಿರಲಿಲ್ಲ. ನೀವು ಇಲ್ಲಿವರೆಗೂ ಬರ್ತೀರಾ ಅಂತ ದೇವರೇ ಕರೆಸಿದ್ದಾರೆ. ಹೌದು ಸ್ವಾಮಿ ಅವ್ರಿಗೆ ಹುಳ ಬೀಳ್ತಾವೆ, ಹುಳ ಬಿದ್ದು ಸಾಯ್ತಾರೆ. ಡಿಸಿ ಅವ್ರು ತೋರಿಸಿ ಅಂದ್ರು. ಯಾರ್ಯಾರು ಇದ್ರೊಳಗೆ ಆಟ ಆಡ್ತಾ ಇದ್ರಲ್ಲ ಎಲ್ಲರಿಗೂ ಶಿಕ್ಷೆ ಕೊಡ್ತಾನೆ, ಶಿಕ್ಷೆ ಕೊಡ್ತಾನೆ.